ನಾನು ಸಿಂಗಲ್ ಪೇರೆಂಟು. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮಮ್ಮಿ ಒಬ್ಬರೇ ಓದಿಸಿದ್ದು, ತುಂಬ ಕಷ್ಟಪಟ್ಟು ಓದಿಸಿದ್ರು. ನಾನು 10th ನಮ್ಮ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ. ಕಣ್ವ ಪಬ್ಲಿಕ್ ಸ್ಕೂಲಲ್ಲಿ ನಾನು ಓದಿದ್ದು. ಅದನ್ನು ನೋಡಿ ಗೌರಿಶಂಕರ್ ಸರ್ ನನಗಿಲ್ಲಿ ಸೀಟ್ ಕೊಟ್ಟರು. ಬರೀ ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನು ಮಾತ್ರ ಕಟ್ಸ್ಕೊಂಡು ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತೇನು ರಿಸಲ್ಟ್ ಬಂದಿದೆ ಅದೆಲ್ಲ ನಮ್ಮ ಕಾಲೇಜಿಗೆ ಸೇರಬೇಕು ಮತ್ತು ನನ್ನ ಮೊಮ್ಮವರಿಗೆ ಸೇರಬೇಕು. ಟೋಟಲ್ 594 ಮಾರ್ಕ್ಸ್ ಬಂದಿದೆ. ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಕಾಲೇಜಲ್ಲಿ. ಎಲ್ಲ ಪ್ರತಿಯೊಂದು ಚಿಕ್ಕದನ್ನು ಹೇಳ್ಕೊಟ್ರು, ಬೇಸಿಕ್ಕಿಂದ ಹೇಳ್ಕೊಟ್ಟು ಇಲ್ಲಿ ಈಗ ಏನು ಮಾರ್ಕ್ಸ್ ಬಂದಿದೆ ಅದೆಲ್ಲ ನಮ್ಮ ಟೀಚರ್ಸ್ ಇಂದ. ರಾಜ್ಯಕ್ಕೆ 5ನೇ ಸ್ಥಾನ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಿದ್ದೀವಿ ಅದು ಎಲ್ಲ ಹಾರ್ಡ್ ವರ್ಕ್ ನಮ್ಮ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಇದೆ. ಸಿಂಗಲ್ ಒಬ್ಬೊಬ್ರು ಅವರು ಮೆಂಟರ್ಶಿಪ್ ತಗೊಂಡು ಒಬ್ಬೊಬ್ರ ಬಗ್ಗೆನೂ ಕೇರ್ ಮಾಡ್ತಾರೆ. ಪ್ರತಿಯೊಬ್ರು ಈ ಸ್ಟೂಡೆಂಟ್ ಎಲ್ಲಿ ಲ್ಯಾಗ್ ಆಗ್ತಿದ್ದಾರೆ ಅಂತ ಚೆಕ್ ಮಾಡಿ ಅವರಿಗೆ ಅಲ್ಲಿ ಪುಷ್ ಮಾಡ್ತಾರೆ. ಮುಂದೆ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಇದ್ದೀರಾ? ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಇದ್ದೀನಿ. ಸೊ ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ನಾನು ಸಿಂಗಲ್ ಪೇರೆಂಟು. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮಮ್ಮಿ ಒಬ್ಬರೇ ಓದಿಸಿದ್ದು, ತುಂಬ ಕಷ್ಟಪಟ್ಟು ಓದಿಸಿದ್ರು. ನಾನು 10th ನಮ್ಮ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೆ. ಕಣ್ವ ಪಬ್ಲಿಕ್ ಸ್ಕೂಲಲ್ಲಿ ನಾನು ಓದಿದ್ದು. ಅದನ್ನು ನೋಡಿ ಗೌರಿಶಂಕರ್ ಸರ್ ನನಗಿಲ್ಲಿ ಸೀಟ್ ಕೊಟ್ಟರು. ಬರೀ ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನು ಮಾತ್ರ ಕಟ್ಸ್ಕೊಂಡು ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತೇನು ರಿಸಲ್ಟ್ ಬಂದಿದೆ ಅದೆಲ್ಲ ನಮ್ಮ ಕಾಲೇಜಿಗೆ ಸೇರಬೇಕು ಮತ್ತು ನನ್ನ ಮೊಮ್ಮವರಿಗೆ ಸೇರಬೇಕು. ಟೋಟಲ್ 594 ಮಾರ್ಕ್ಸ್ ಬಂದಿದೆ. ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಕಾಲೇಜಲ್ಲಿ. ಎಲ್ಲ ಪ್ರತಿಯೊಂದು ಚಿಕ್ಕದನ್ನು ಹೇಳ್ಕೊಟ್ರು, ಬೇಸಿಕ್ಕಿಂದ ಹೇಳ್ಕೊಟ್ಟು ಇಲ್ಲಿ ಈಗ ಏನು ಮಾರ್ಕ್ಸ್ ಬಂದಿದೆ ಅದೆಲ್ಲ ನಮ್ಮ ಟೀಚರ್ಸ್ ಇಂದ. ರಾಜ್ಯಕ್ಕೆ 5ನೇ ಸ್ಥಾನ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಿದ್ದೀವಿ ಅದು ಎಲ್ಲ ಹಾರ್ಡ್ ವರ್ಕ್ ನಮ್ಮ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಇದೆ. ಸಿಂಗಲ್ ಒಬ್ಬೊಬ್ರು ಅವರು ಮೆಂಟರ್ಶಿಪ್ ತಗೊಂಡು ಒಬ್ಬೊಬ್ರ ಬಗ್ಗೆನೂ ಕೇರ್ ಮಾಡ್ತಾರೆ. ಪ್ರತಿಯೊಬ್ರು ಈ ಸ್ಟೂಡೆಂಟ್ ಎಲ್ಲಿ ಲ್ಯಾಗ್ ಆಗ್ತಿದ್ದಾರೆ ಅಂತ ಚೆಕ್ ಮಾಡಿ ಅವರಿಗೆ ಅಲ್ಲಿ ಪುಷ್ ಮಾಡ್ತಾರೆ. ಮುಂದೆ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಇದ್ದೀರಾ? ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಇದ್ದೀನಿ. ಸೊ ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ.